ತುಂಬಾಡ್ ನಿರ್ದೇಶಕನ ಮತ್ತೊಂದು ಮಾಯಾಲೋಕ, ಮಾಯಾಸಭಾ. ತುಂಬಾಡ್ ನೆನಪಿದೆಯಾ? ನಮಸ್ಕಾರ ಗೆಳೆಯರೆ. ನೀವು ಸಿನಿಮಾ ಪ್ರೇಮಿಗಳಾಗಿದ್ದರೆ ತುಂಬಾಡ್ ಚಿತ್ರವನ್ನ ಖಂಡಿತ ಮರೆತಿರೋಕ್ಕೆ ಸಾಧ್ಯವೇ ಇಲ್ಲ. ಆ ಮಳೆ, ಆ ಕತ್ತಲೆ, ಆ ಹಸ್ತರ್ನ ಕಾಟ, ಅಬ್ಬಾ, ಇಂಡಿಯನ್ ಸಿನಿಮಾದಲ್ಲಿ ಒಂದು ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಸಿನಿಮಾ ಅದು. ಆ ಸಿನಿಮಾದ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಅಂದ್ರೆ ನಿರ್ದೇಶಕ ರಾಹಿ ಅನಿಲ್ ಬರ್ವೆ. ತುಂಬಾಡ್ ಬಂದು ಎಷ್ಟೋ ವರ್ಷಗಳಾದ್ರೂ ಇವರ ಮುಂದಿನ ಸಿನಿಮಾ ಯಾವುದು ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು. ಈಗ ಆ ಕಾಯುವಿಕೆಗೆ ಉತ್ತರ ಸಿಕ್ಕಿದೆ. ಅದೇ ಮಾಯಾಸಭಾ. ಇವತ್ತು ನಾವು ಈ ಸಿನಿಮಾದ ಟೀಸರ್ ಬಗ್ಗೆ ಮಾತಾಡೋಣ. ರಾಹಿ ಅನಿಲ್ ಬರ್ವೆ ಯಾರು? ನೋಡಿ, ರಾಹಿ ಅನಿಲ್ ಬರ್ವೆ ಸಾಮಾನ್ಯ ನಿರ್ದೇಶಕರಲ್ಲ. ಇವರು ಒಂದು ಸಿನಿಮಾದ ಹಿಂದೆ ವರ್ಷಗಟ್ಟಲೆ ಕೆಲಸ ಮಾಡ್ತಾರೆ. ತುಂಬಾಡ್ ಕಥೆಯನ್ನ ಸಿನಿಮಾವಾಗಿ ಮಾಡೋಕೆ ಅವರಿಗೆ ಹತ್ತಿರ 15 ವರ್ಷ ಬೇಕಾಯ್ತು ಅಂದ್ರೆ ನೀವು ನಂಬಲೇಬೇಕು. ಅವರ ಸಿನಿಮಾ ಅಂದ್ರೆ ಅಲ್ಲಿ ಬರೀ ಕತೆ ಇರಲ್ಲ, ಒಂದು ಅದ್ಭುತವಾದ ವಿಷುವಲ್ ಟ್ರೀಟ್ ಇರುತ್ತೆ. ಫೋಕ್ಲೋರ್ ಅಥವಾ ಜಾನಪದ ಕತೆಗಳನ್ನ ಹಾರರ್ ಮತ್ತು ಫ್ಯಾಂಟಸಿ ಜೊತೆ ಮಿಕ್ಸ್ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ. ಈಗ ಈ ಮಾಯಾಸಭಾ ಕೂಡ ಅದೇ ರೀತಿನೇ. ಏನು ಹೊಸದನ್ನ ತರ್ತಿದೆ ಅನ್ನೋದು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರ್ ಬ್ರೇಕ್ ಡೌನ್. ಇನ್ನು ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಫ್ರೇಮ್ನಿಂದಲೇ ನಮಗೆ ಆ ತುಂಬಾಡ್ ವೈಬ್ ಸಿಗುತ್ತೆ. ಇಲ್ಲಿ ಮಣ್ಣು ಮತ್ತು ಚಿನ್ನದ ಬಗ್ಗೆ ಒಂದು ಡೈಲಾಗ್ ಇದೆ. ನನಗೆ ಮಣ್ಣು ಮತ್ತೆ ಚಿನ್ನ ಎರಡೂ ಒಂದೇ ಅಂತ. ಇಲ್ಲಿ ಗಮನಿಸಬೇಕಾದ್ದು ಕಬೀರರ ದೋಹೆ. ಮಾಟಿ ಕಹೆ ಕುಮಾರ್ ಸೆ ತೂ ಕ್ಯಾರ ಒಂದೇ ಮೋಹೆ, ಏಕ್ ದಿನ ಐಸಾ ಆಯೇಗಾ ಮೈ ರೌಂದೂಂಗಿ ತೋಹೆ. ಅಂದ್ರೆ ಮಣ್ಣು ಕುಂಬಾರನಿಗೆ ಹೇಳುತ್ತೆ, ನೀನು ಇವತ್ತು ನನ್ನನ್ನ ತುಳಿಯುತ್ತಿರಬಹುದು, ಆದ್ರೆ ಒಂದು ದಿನ ನಾನು ನಿನ್ನನ್ನ ಮಣ್ಣಲ್ಲಿ ಮಣ್ಣಾಗಿಸ್ತೀನಿ ಅಂತ. ಈ ದೋಹೆ ಸಿನಿಮಾದ ಮೂಲ ಕಥೆಯನ್ನ ಹೇಳುತ್ತಿರಬಹುದು. ಬಹುಶಃ ಇದು ಮನುಷ್ಯನ ದುರಾಸೆ ಮತ್ತು ಪ್ರಕೃತಿಯ ಮುಯ್ಯಿಯ ಬಗ್ಗೆ ಇರಬಹುದು. ಟೀಸರ್ನಲ್ಲಿ ಬರೋ ವಿಷುವಲ್ಸ್ ನೋಡಿ. ಹಳದಿ ಹೆಲ್ಮೆಟ್ ಹಾಕಿರೋ ಹುಡುಗ ಸ್ಯಾಂಡ್ವಿಚ್ ತಿನ್ನುತ್ತಿರೋದು, ಆ ಸ್ಮೋಕಿ ರೂಮ್ ಮತ್ತು ಹಳೇ ಕಾಲದ ಸೆಟ್ಟಿಂಗ್. ಕೊನೆಯಲ್ಲಿ ಜಾವೇದ್ ಜಾಫ್ರಿ ಅವರ ಆ ಮಾತು, ಜಗತ್ತಿನ ಅತ್ಯಂತ ಅಪಾಯಕಾರಿ ಆಯುಧ ಅಂದ್ರೆ ಅದು ಸ್ಮೈಲ್. ಇದನ್ನೆಲ್ಲ ನೋಡಿದ್ರೆ ಇದೊಂದು ಡಾರ್ಕ್ ಫ್ಯಾಂಟಸಿ ಥ್ರಿಲ್ಲರ್ ಅಂತ ಪಕ್ಕಾ ಅನ್ಸತ್ತೆ. ಈ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ಕೂಡ ಸಖತ್ತಾಗಿದೆ. ಜಾವೇದ್ ಜಾಫ್ರಿ ಅವರು ವಿಭಿನ್ನ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆ ವೀಣಾ ಜಾಮಕರ್, ಎಂ ಸಮದ್ ಮತ್ತು ದೀಪಕ್ ದಾಮ್ಲೆ ಇದ್ದಾರೆ. ರಾಹಿ ಅನಿಲ್ ಬರ್ವೆ ಅವರ ಮೇಕಿಂಗ್ ಸ್ಟೈಲ್ ಹೇಗಿದೆ ಅಂದ್ರೆ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ತರ ಇರುತ್ತೆ. ಟೀಸರ್ನಲ್ಲಿರೋ ಮ್ಯೂಸಿಕ್ ಮತ್ತು ಆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರೋ ರೀತಿ ನೋಡಿದ್ರೆ ಇದೊಂದು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಕೊಡೋ ಸಿನಿಮಾ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಒಟ್ಟಿನಲ್ಲಿ ಮಾಯಾಸಭಾ ಟೀಸರ್ ಇಂಪ್ರೆಸಿವ್ ಆಗಿದೆ. ತುಂಬಾಡ್ ತರಾನೇ ಇದು ಕೂಡ ಬಾಲಿವುಡ್ನಿಂದ ಬರ್ತಿರೋ ಒಂದು ಡಿಫ್ರೆಂಟ್ ಪ್ರಯತ್ನ.